ಕೇರಳದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಪ್ರಥಮ ಭಾಷೆ ಮಾಡಬೇಕು ಅನ್ನೋಂಥದ್ದು ಭಾಳ ವಿರೋಧ ಇದೆ. ಒಂದು ಭಾಷೆ ವಿಚಾರದಲ್ಲಿ ಕೇರಳದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಅಲ್ಲಿ ಕನ್ನಡಿಗರಿದ್ದಾರೆ. ಕಾಸರಗೋಡು ಭಾಳಷ್ಟು ಜನ ಕನ್ನಡಿಗರ ಶಾಲೆಗಳು ನಡೀತಾ ಇದ್ದಾವೆ. ಆದರೆ ಬಲವಂತವಾಗಿ ಯಾವುದೇ ಭಾಷೆಯನ್ನು ಏರೋಕ್ಕೆ ಸಾಧ್ಯವಿಲ್ಲ. ಭಾರತ ಅಂತಂದರೆ ವಿವಿಧ ಭಾಷೆಗಳು ವಿವಿಧ ಧರ್ಮಗಳನ್ನು ಹೊಂದಿದಂಥ ಭಾರತ ದೇಶ ಜಾತ್ಯತೀತ ದೇಶ. ಭಾರತೀಯರು ಅಂತ ಪ್ರಶ್ನೆ ಬಂದಾಗ ನಾವೆಲ್ಲ ಒಂದೇ. ಭಾಷೆ ಪ್ರಶ್ನೆ ಬಂದಾಗ ಇದನ್ನು ಸಹಿಸೋಕ್ಕಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬಲವಂತವಾಗಿ, ಕೇರಳದ ಮುಖ್ಯಮಂತ್ರಿಗಳು ಬಲವಂತವಾಗಿ ಏರಬಾರ್ದು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಅದೇ ರೀತಿ ಕನ್ನಡಿಗರ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿ ನಿಲ್ತೀವಿ ಅಂತೇಳಿ ನಾವು ಕನ್ನಡಿಗರಿಗೆ ಭರವಸೆಯನ್ನು ಕೊಡ್ತೀವಿ. ಧನ್ಯವಾದಗಳು. ಸರ್, ದಾವಣಗೆರೆ ಉಪಚುನಾವಣೆ ಬರ್ತಿದೆ ಸರ್. ದಾವಣಗೆರೆಯದು ಏನಾದರೂ ತೀರ್ಮಾನ ಆಯ್ತಾ? ಯಾರು ಅಭ್ಯರ್ಥಿ ಅನ್ನೋದು ಹೇಗೆ? ನೋಡಿ, ಯಾವುದೇ ಅಭ್ಯರ್ಥಿ ಪರವಾಗಿ ನಾವಿನ್ನೂ ಚರ್ಚೆ ಆಗಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ದಾವಣಗೆರೆ ಜಿಲ್ಲಾ ಮುಖಂಡರ ಜೊತೆ ಆಕಸ್ಮಿಕವಾಗಿ ಉಪಚುನಾವಣೆ ನಮ್ಮ ಕಣ್ಮುಂದಿದೆ. ನಮಗೆ ಒಂದು ಸವಾಲು. ಈ ಸವಾಲನ್ನು ನಾವೆಲ್ಲ ಮುಖಂಡರು ಸ್ವೀಕಾರ ಮಾಡಿದ್ದೀವಿ. ದಾವಣಗೆರೆ ಜಿಲ್ಲೆ ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯರಾದಂಥ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರ ಒಂದು ನಿಧನದಿಂದ ಸ್ಥಾನ ತೆರವಾಗಿದೆ. ಆ ಸ್ಥಾನಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು, ದಾವಣಗೆರೆ ಜಿಲ್ಲೆಯ ಎಲ್ಲ ಮುಖಂಡರುಗಳ ಜೊತೆ ಚರ್ಚೆ ಮಾಡ್ತಾರೆ. ನಾವು ಸಂಕಲ್ಪ ಮಾಡಿದ್ವಿ, ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ. ಕಮಲ ಅರಳುತ್ತೆ. ಧನ್ಯವಾದಗಳು.